ಕೃಷಿ ದೇಶದ ಬೆನ್ನೆಲುಬು. ರೈತನ ಶ್ರಮವೇ ದೇಶದ ಅನ್ನದಾತನ ಶಕ್ತಿ. ಆದರೆ ಅದೇ ರೈತನನ್ನ ಗುರಿಯಾಗಿಸಿಕೊಂಡು ನಕಲಿ ಕೀಟನಾಶಕಗಳನ್ನ ತಯಾರಿಸುವ ದಂಧೆಯ ಜಾಲವೊಂದು ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರದ ಮನೆಯೊಂದರಲ್ಲಿ ನಡೆಯುತ್ತಿದ್ದ ನಕಲಿ ಕೀಟನಾಶಕ ತಯಾರಿಕಾ ಘಟಕದ ಮೇಲೆ ಚಿಕ್ಕಬಳ್ಳಾಪುರದ ಕೃಷಿ ಜಾಗೃತ ದಳ ದಾಳಿ ನಡೆಸಿದೆ. ಪರಿಶೀಲನೆ ವೇಳೆ ನಕಲಿ ಕೀಟನಾಶಕಗಳು ಪತ್ತೆಯಾಗಿದೆ. 200 ಲೀಟರ್ಗೂ ಹೆಚ್ಚು ವಿವಿಧ ಕೃಷಿ ರಾಸಾಯನಿಕಗಳು, ಪ್ಯಾಕಿಂಗ್ ಸಾಮಗ್ರಿ ಹಾಗೂ 11 ರಿಂದ 12 ಕಂಪನಿಗಳ ಹೆಸರಿನ ನಕಲಿ ಲೇಬಲ್ಗಳು ಪತ್ತೆಯಾಗಿವೆ. ಆರೋಪಿಯು ತಾನೇ ಲೇಬಲ್ ಮುದ್ರಿಸಿ ಪ್ಯಾಕಿಂಗ್ ಮಾಡಿ ನೇರವಾಗಿ ರೈತರ ಜಮೀನುಗಳಿಗೆ ತೆರಳಿ ಮಾರಾಟ ಮಾಡುತ್ತಿದ್ದ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸುಂದರ್ ರೆಡ್ಡಿ ಅನ್ನೋರು ಈ ಒಂದು ಜಾಗದಲ್ಲಿ ಸುಮಾರು 6 ವರ್ಷದಿಂದ ವಾಸ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಅವರು ಮತ್ತು ಅವ್ರ ಮನೆಯವರಿಬ್ಬರು ವಾಸ ಮಾಡಿದ್ದಾರೆ. ಇಲ್ಲಿ ನಾವು ಬಂದು ನೋಡಿದಾಗ ಇಲ್ಲಿ ಏನಂದರೆ ನಮಗೆ ಕಾಣಿಸಿದ್ದು ಎಕ್ಸ್ಪೈರಿ ಕೆಮಿಕಲ್ಸ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ರೈತರುಗಳಿಗೆ ಇದು ಸೂಡೋ ಬಯಾಸ್ ಅಂತೇಳಿ, ಅಂದರೆ ನಿಮಗೆ ರೋಗ ಕೀಟಗಳಿಗೆ ಒಳ್ಳೆ ಹತೋಟಿ ಬರ್ತದೆ ಅಂತ ಹೇಳೋ ರೀತಿಯಲ್ಲಿ ರೈತರಿಗೆ ಇವರೇ ಪ್ಯಾಕಿಂಗ್ ಮಾಡಿ ಇವರೇ ಮಾರಾಟ ಮಾಡ್ತಿದ್ದಾರೆ. ಅವರೇ ಹಳ್ಳಿಗೂ ಹೋಗಿ ರೈತರಿಗೆ ವಿತರಿಸ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಏನಂದರೆ ನಾವು ನೋಡ್ಬೋದು, ಸುಮಾರು ಒಂದು 11 ರಿಂದ 12 ಕಂಪ್ನಿಯಷ್ಟು ಲೇಬಲ್ಸ್ ಕೂಡ ಇವರೇ ಪ್ರಿಂಟ್ ಮಾಡಿದ್ದಾರೆ. ಅದರಲ್ಲಿ ನಾವಿಲ್ಲಿ ನೋಡಿದಾಗ ಒಂದು ಅಗ್ರಿಸರ್ಚ್ ಅನ್ನೋದು ಒಂದು ಕಂಪ್ನಿ ಇದೆ, ಬಟ್ ಬೇರೆ ಯಾವ ಕಂಪ್ನಿ ಕೂಡ ಚಾಲ್ತಿನಲ್ಲಿ ಇಲ್ಲ. ಇವರೇ ಓನ್ GST ನಂಬರ್ ಕೂಡ ಒಂದು ಹಾಕ್ಕೊಂಡಿದ್ದಾರೆ. ಮೋಸ್ಟ್ಲಿ ಅದು ಕೂಡ ನಕಲಿ ಇದೆ. ನಾವು ಅದನ್ನು ನೆಕ್ಸ್ಟು ಫರ್ದರ್ ಏನೋ ತನಿಖೆ ಮಾಡಿದಾಗ ಗೊತ್ತಾಗ್ಬೋದು. ಇಲ್ಲೇನಾದ್ರೆ ಎಲ್ಲ ಹಳೆ ಎಕ್ಸ್ಪೈರಿ ಕೆಮಿಕಲ್ಸು 2017ರಲ್ಲಿ ಎಕ್ಸ್ಪೈರಿ ಆಗಿರ್ತಕ್ಕಂಥ ಕೆಮಿಕಲ್ಸು ಸುಮಾರು ನಮಗೆ ನೋಡ್ದಂಗೆ ಒಂದು 200 ಲೀಟ್ರಷ್ಟು ಇದೆ. ಅದು ಒಳ್ಳೊಳ್ಳೆ ಎಲ್ಲ ಕಾಸ್ಟ್ಲಿ ಕೆಮಿಕಲ್ಸು. ಇವರು ಅದನ್ನು ಮಿಕ್ಸ್ ಮಾಡಿ ಏನು ರೈತರುಗಳಿಗೆ, ಎಸ್ಪೆಷಲಿ ಮುಖ್ಯವಾಗಿ ಏನಂದರೆ ನಮ್ಮ ಜಿಲ್ಲೆ ನಿಮಗೆಲ್ಲ ಗೊತ್ತಿದೆ, ಹಣ್ಣಿನ ಬೆಳೆಗಳಿಗೆ ತುಂಬ ಫೇಮಸ್ಸು. ಯಾವುದು ದ್ರಾಕ್ಷಿ ಆಗ್ಬೋದು ಮತ್ತು ದಾಳಿಂಬೆ ಆಗ್ಬೋದು, ಇನ್ಕ್ಲೂಡಿಂಗ್ ಮಾವು ಕೂಡ. ಇವರು ನಮಗೇನು ಸೋಮಸುಂದರ್ ರೆಡ್ಡಿ ಅವರು ಹೇಳಿದ್ದು, ಇವರು ಪೋಮೋಗ್ರಾನೇಟ್ಗೆ ಡಾಕ್ಟ್ರಾಗಿ ಕೆಲಸ ಮಾಡಿದಾರಂತೆ. ಇವರು ಮೂಲತಃ ಎಜುಕೇಷನ್ ಬಂದು ಈಸ್ ಅನ್ MBA ಗ್ರಾಜ್ಯುಯೇಟು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಬಳ್ಳಾರಿನಲ್ಲೆಲ್ಲ ಒಂದು ಡೀಲರ್ ಶಾಪ್ ಇಟ್ಟು ಮತ್ತೆ ಇಲ್ಲಿಗೆ ಬಂದು 5 ವರ್ಷದಿಂದ ಇದೇ ದಂಧೆ ಮಾಡಿದ್ದಾರೆ. ಏನಾರ ರೈತರ ಜಮೀನಿಗೆ ಹೋಗೋದು ಬೆಳೆಗೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಹಂಗೆ ಅಂತೆಲ್ಲ ಹೇಳಿ ರೈತರಿಗೆ ಮಿಸ್ಗೈಡ್ ಮಾಡಿ ಈ ಥರ ನಕಲಿ ಮಾಡಿರೋ ಔಷಧಿಗಳನ್ನ ಕೊಟ್ಟು ಇದು ಮಾಡ್ತಿದ್ದಾರೆ. ಇನ್ನು ಆರೋಪಿ ಸೋಮಸುಂದರ್ ತಾನು ಬೆಳೆ ತಜ್ಞ ಎಂದು ಪರಿಚಯಿಸಿಕೊಂಡು ರೈತರ ವಿಶ್ವಾಸ ಗಳಿಸಿದ್ದ. ದಾಳಿಂಬೆ, ದ್ರಾಕ್ಷಿ, ಮಾವು ಸೇರಿದಂತೆ ತೋಟಗಾರಿಕಾ ಬೆಳೆಗಳ ರೈತರನ್ನೇ ಟಾರ್ಗೆಟ್ ಮಾಡಿದ್ದ. ಪ್ರತಿದಿನ ಸುಮಾರು 50ಕ್ಕೂ ಹೆಚ್ಚು ಲೀಟರ್ಗೂ ಹೆಚ್ಚು ನಕಲಿ ಉತ್ಪನ್ನ ತಯಾರಿಸಿ ವಿವಿಧ ಗ್ರಾಮಗಳ ರೈತರಿಗೆ ಪೂರೈಕೆ ಮಾಡಿದ್ದು ಬಯಲಾಗಿದೆ. ಲೇಬಲ್ ಮಾತ್ರವಲ್ಲದೆ GST ಸಂಖ್ಯೆಯೂ ನಕಲಿ ಇದೆಯಂತೆ. ಇನ್ನು ಆರೋಪಿ ಪ್ರತಿಕ್ರಿಯೆ ನೀಡಿದ್ದು ನಕಲಿ ಕೀಟನಾಶಕ ತಯಾರು ಮಾಡುತ್ತಿರುವುದನ್ನು ಒಪ್ಪಿಕೊಂಡಿದ್ದಾನೆ. ಆದರೆ ಕಳೆದ 3 ದಿನಗಳಿಂದ ಮಾತ್ರ ನಕಲಿ ಮಾಡ್ತಿದ್ದಾಗಿ ಸಮಜಾಯಿಸಿ ನೀಡಿದ್ದಾನೆ. ಅಲೆ ಸ್ಟಾಕ್ ಅದು ಕಂಪ್ನಿವೇ, ಅಲೆ ಸ್ಟಾಕ್ ಅವೆಲ್ಲ ಇಂಡೋಫಿಲ್ಲು, ಬೇಯರು, ಕೆಮಿನೋವಾ ಅವೆಲ್ಲ ಕಂಪ್ನಿ ಅಲೆ. ನಾವು ಅಲೆ ಡೀಲರು. ನಾವು ಅವು ಯೂಸೇ ನೀವು ಹಂಗೈತಿ ಎಲ್ಲ ಬೆಳೆಗಳಿಗೆ. ಅದು ನಮ್ಮದಲ್ಲ, ಅದು ಕಂಪ್ನಿದೇ. ಅದು ಬಿಡೋಣ, ಅವೇನು ಮಾಡಿಲ್ಲ. ನಾವು ಇವಾಗ ಸೀಲ್ ಮಾಡಿದ್ದೆ. 100 ರೂಪಾಯಿ ಡೆವಲಪ್ಮೆಂಟ್ ಆಗುತ್ತೆ. ಇನ್ನೂ 2-3 ದಿನ ಅಷ್ಟೇ. ಇಲ್ಲ, ನಕಲಿ ಮಾಡೇನಿಲ್ಲ. ಅದು ಅವಧಿ ಮೀರಿದ ಹಾಗೂ ವಿವಿಧ ರಾಸಾಯನಿಕಗಳನ್ನು ಮಿಶ್ರಣ ಮಾಡಿದ ಕೀಟನಾಶಕಗಳು ಬೆಳೆಗಳ ಉತ್ಪಾದಕತೆಯನ್ನ ಕುಗ್ಗಿಸುವುದಲ್ಲದೆ ಮಣ್ಣು, ಪರಿಸರ ಹಾಗೂ ಆಹಾರ ಸರಪಳಿಯ ಮೇಲೂ ದುಷ್ಪರಿಣಾಮ ಬೀರುತ್ತವೆ. ಇದರಿಂದ ರೈತರು ನಕಲಿ ಕೀಟನಾಶಕಗಳ ಖರೀದಿ ಮಾಡದಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.